ಜಗದ ಜಾನನೇ ನೀ ಶೇಷಶಯನನೇ ಜಗದ ಜಾನನೇ ನೀ ಶೇಷಶಯನನೇ ಜಗದಾದಿ ವಂದನೆ ನಿನ್ನ ನಾಮ ಪಾವನ ಜಗದಾದಿ ವಂದನೆ ನಿನ್ನ ನಾಮ ಪಾವನ ಜಗದ ಜಾನನೇ ನೀ ಶೇಷಶಯನನೇ ಪರಮ ಪುರುಷ ಪಾಪನಾಶ ಪಾವನಾತ್ಮ ನೀನೆ ಪರಮ ಪುರುಷ ಪಾಪನಾಶ ಪಾವನಾತ್ಮ ನೀನೆ ಪರಿಪರಿಯಲಿ ಪಾಪ ಕಳೆ ಕರುಣಾಕರ ನೀನೆ ಪರಿಪರಿಯಲಿ ಪಾಪ ಕಳ ಕರುಣಾಕರ ನೀನೆ ಕರುಣೆ ತೋರಿ ಕಾಪಾಡು ಕಮಲ ನಯನನೇ ಕರುಣೆ ತೋರಿ ಕಾಪಾಡು ಕಮಲ ನಯನನೇ ಜಗದ ಜಾನನೇ ನೀ ಶೇಷಶಯನನೇ ಜಗದ ಜಾನನೇ ನೀ ಶೇಷಶಯನನೇ ಜಗದಾದಿ ವಂದನೆ ನಿನ್ನ ನಾಮ ಪಾವನ ಜಗದಾದಿ ವಂದನೆ ನಿನ್ನ ನಾಮ ಪಾವನ ಜಗದ ಜಾನನೇ ನೀ ಶೇಷಶಯನನೇ ನೀ ಶೇಷಶಯನನೇ ನೀ ಶೇಷಶಯನನೇ ಆಹಾ ಪರಮಾತ್ಮನ ಪಾದ ಸೇವೆ ಮಾಡಿಕೊಂಡಿರುವ ನಾನೇ ಧನ್ಯನು ಪರಮಾತ್ಮನು ಎಚ್ಚರಗೊಳ್ಳುವ ತನಕ ಈ ದ್ವಾರದಲ್ಲೇ ಇರುವೆನು ಬಂದನಿಂದು ದ್ವಾರಕಾಪುರಕ್ಕೆ ಬಂದನಿಂದು ದ್ವಾರಕಾಪುರಕ್ಕೆ ಮುರಹರನ ಭಯವ ಪಡೆದು ದುರದಿ ಕಡಿಮೆ ದುರುಳರ ಚಿರ ಬಂದನಿಂದು ದ್ವಾರಕಾಪುರಕ್ಕೆ ಮುರಹರನ ಭಯವ ಪಡೆದು ದುರದಿ ಕಡಿಮೆ ದುರುಳರ ಚಿರ ಬಂದನಿಂದು ದ್ವಾರಕಾಪುರಕ್ಕೆ ಪಾಂಡೋತನಯರ ದುರಧಿ ಜಯಿಸುತ್ತೆ ಪಾವನಾತ್ಮಕ ಹರಿಯ ಬಯಸುತ್ತೆ ಪಾಂಡೋತನಯರ ದುರಧಿ ಜಯಿಸುತ್ತೆ ಪಾವನಾತ್ಮಕ ಹರಿಯ ಬಯಸುತ್ತ ಪಾಪಿ ಪಾಂಡೋತನಯರ ಶಿರಾಗಳ ಪಾಪಿ ಪಾಂಡೋತನಯರ ಶಿರಾಗಳ ತರ ತರದಿ ದುರಾತ್ಮಕ ಒದಿಸುತ್ತ ಮೆರೆಯುವೆ ಧರೆಯಳು ತರ ತರದಿ ದುರಾತ್ಮಕರ ಒದಿಸುತ್ತ ಮೆರೆಯುವೆ ಧರೆಯಳು ತಂದೆ ನಿಂದು ದ್ವಾರಕಾಪುರಕ್ಕೆ ಮುರಹರನ ಭಯವ ಪಡೆದು ದುರದಿ ಕಡಿಮೆ ದುರುಳರ ಶಿರ ಬಂದೆ ನಿಂದು ದ್ವಾರಕಾಪುರಕ್ಕೆ ಹಲ ಹಲ ಮಾಧವ ಏನು ಚಂದವೋ ಮಾಧವನ ರಮನೆ ಎಂದ ಮನವನು ಸೂರೆಗೊಳ್ಳುವುದು ಏನು ಚಂದವೋ ಮಾಧವನ ರಮನೆ ಎನ್ನ ಮನವನು ಸೂರೆಗೊಳ್ಳುವುದು ಎತ್ತ ನೋಡಲು ಮುತ್ತಿನ ತೋರಣ ಎತ್ತ ನೋಡಲು ಮುತ್ತಿನ ತೋರಣ ಮನಕಾನಂದವ ಬೀರುತ್ತಲಿರುವುದು ಮಾಧವನ ರಮನೆ ಮನಕಾನಂದವ ಬೀರುತ್ತಲಿರುವುದು
ಭವನದ ಶೃಂಗಾರ ವೈಭವ ಎತ್ತ ನೋಡಿದ ರತ್ತ ಕೆತ್ತನೆಯ ಮಣಿಮುಕುಟ, ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಪರಿಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆಯ. ಏನೀ ಭವನದ ಶಯನಾಗೃಹದ ಕಲಾಕೃತಿ, ಎಲ್ಲೆಲ್ಲಿಯೂ ಕಾಣದಂತಹ ಅತ್ಯದ್ಭುತವಾದ ಕಲಾವಿನ್ಯಾಸ. ಮಹೇಂದ್ರನೇ ಕಂಡು ಬೆರಗಾಗುವಂತಹ ಚಿತ್ರಪಟಗಳು. ಏನೀ ಮಣಿದೀಪಗಳ ಸಾಲು ಸಾಲು, ಇಂದ್ರ ವರುಣಾದಿ ಯಮ ಬ್ರಹ್ಮಾದಿ ದೇವತೆಗಳ ಮಂದಿರಗಳನ್ನೇ ದಿಗ್ಭ್ರಮೆಗೊಳಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಏನೀ ಚಿತ್ರ ವಿಚಿತ್ರಮಯ ವಜ್ರ ವೈಡೂರ್ಯ ಮರಕದ ಮಾಣಿಕ್ಯ ಗೋಮಾದಿಕ ಪುಷ್ಪಗಳನ್ನಿತ್ತು ಕೆತ್ತಲ್ಪಟ್ಟಿರುವ ಸಾಲು ಕಂಬಗಳ ಸೊಬಗು. ಅಯ್ಯಾರೇ, ದೃಷ್ಟಿ ಬೀರಿದೊಡೆಯಲ್ಲ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುತ್ತಿರುವ ಅಪ್ಸರೆಯರ ಮಧುರ ಮಿಲನ. ಈ ಮಂದಿರದಲ್ಲಿ ರಂಭಾ, ಊರ್ವಶಿ, ಮೇನಕೆ, ತಿಲೋತ್ತಮೆಯರ ಮನ ಮೆಚ್ಚಿಸುವಂತೆ ಸಿದ್ಧ ಮಾಡಿಕೊಟ್ಟಿರುವ, ಕುಸುಮ ಕೋಮಲ ತಲ್ಪದಂತೆ ಪರಿಶೋಭಿಸುತ್ತಿರುವ ಈ ಮಾಧವನ ಅರಮನೆಯು ಎನ್ನ ಶರೀರವನ್ನೇ ಹೊಕ್ಕು ಮನಸ್ಸಿನ ಚಿಂತಾಗ್ನೆಯನ್ನು ಹರಿಸಿ ಎನ್ನ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ. ಛೇ, ನನಗೇತರ ಭ್ರಾಂತು, ನನಗೇತರ ಭ್ರಾಂತು. ಜಗತ್ತಿನ ರಾಜಾದಿ ರಾಜರುಗಳಲ್ಲೇ ಮಿಗಿಲೆನಿಸಿ ಸಕಲ ರಾಜರುಗಳಿಂದ ಸತ್ಕರಿಸಿಕೊಂಡು ಆರ್ತ ಜನ ಪರಿಪಾಲಕನಾಗಿ ಕುರು ಸಾಮ್ರಾಟನಾಗಿ ರಾರಾಜಿಸುತ್ತಿರುವ ಈ ದುರ್ಯೋಧನನ ಸಿರಿ ಸಂಪತ್ತುಗಳಿಗೆ ಸರಿತೂಗಬಲ್ಲದೆ ಈ ಮಾಧವನ ಅರಮನೆ. ಓ ಶಿಲಾಭಾಲಕಿಯರು, ಈ ಶಿಲಾಭಾಲಕಿಯರು ಭಾವಭಂಗಿಗಳ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವಂತಹ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿಯು ನೋಟವನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ. स्वागत कुरु नंदना, स्वागत स्वागत कुरु नंदना, सुस्वागत वैया दुर्योधना. सुस्वागत वैया दुर्योधना, स्वागत स्वागत कुरु नंदना. कुरुवंश कुल तिलक कौरवेश्वर, कुरुवंशदली कुल तिलकनु कौरवेश्वर, नवरत्न खचित सिंहासनाधीश्वर.
ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಸುಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲ ಭಲ ನರ್ತಕಿಯರೇ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಕರದಲ್ಲಿ ಗದೆಯ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಸರದಾರ ಸುಯೋಧನ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕುರುನಂದನ ಸುಯೋಧನ ಕೃಷ್ಣ, ಇದೆಲ್ಲವೂ ನಿನ್ನ ಮಾಯೆ, ಇದೆಲ್ಲವೂ ನಿನ್ನ ಮಾಯಾಜಾಲ. ಮಾಧವ, ಈ ನಿನ್ನ ಮಾಯಾಶಯನಾಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಧೃತರಾಷ್ಟ್ರ ಪ್ರಿಯನಂದನ. ಈ ಕುರುಚಕ್ರೇಶ್ವರನ ಭವನಕ್ಕಿಂತಲೂ ಕೃಷ್ಣನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ ಸಾತ್ಯಕಿ, ಕೃಷ್ಣನಲ್ಲಿ ಕುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರೆ ಮಾಡುವಂತಿದೆ. ನೀವು ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ಭಾವನವರು ಇನ್ನೂ ನಿದ್ರೆ ಮಾಡುತ್ತಿರುವರೆ? ಎಂತಹ ನಿಶ್ಚಿಂತ ಪುರುಷನೆಯೇ ಈತ. ರಾಜ್ಯಕೋಶಾದಿಗಳನ್ನೆಲ್ಲ ತನ್ನಣ್ಣನಾದ ಬಲರಾಮ ದೇವರಿಗೆ ವಹಿಸಿಕೊಟ್ಟು ಈತನು ಮಾತ್ರ ಸುಖತಲ್ಪದಲ್ಲಿ ನಿದ್ರಿಸುತ್ತಿರುವನು. ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಆದರೆ ಒಂದು ಮಾತಿದೆ ಸಾತ್ಯಕಿ. ಏನದು ಕುರುರಾಜ?
ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಗುರುರಾಜ, ಇದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ? ನಾವು ಶ್ರೀಕೃಷ್ಣನ ಪರಮಾತ್ಮನ ಅಧೀನರು. ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವು ನಮಗೆ ಸೇರಿದಂತೆ. ಓಹೋ, ಸಂದೇಹವೇ ಇಲ್ಲ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಲಿ. ಇದು ಪಾದಪಾಶ. ಭೂಪಾಲಕನಾದ ನಾನು ಗೋಪಾಲಕನ ಪಾದದಡಿಯಲ್ಲಿ ಅಸಂಭವ, ಅಪಮಾನ. ನನಗೆ ಉಚಿತವಾದ ಸ್ಥಾನ. ಸದಾ ನಿನ್ನ ಅಭಯಂ ನಿರಂತರ ಪೂಜೆದಯತಿ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರ ಪೂಜೆದಯತಿ ವಾಸುದೇವಂ. ಸದಾ ನಿನ್ನ ಅಭಯಂ ನಿನ ಬಂಧು ನಿಗಮಾಗಮ ಸಿಂಧು. ನಿನ ಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಹರಿಕುಲ ಮತನ. ಅಗಣಿತ ಗುಣಗಣ ಹರಿಕುಲ ಮತನ ಜಗದ ವ್ಯಾಪಕ ಜಗದ ಜೀವಾತ್ಮಕ ಪರಮಾತ್ಮ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ನಂಬಿದ ಭಕ್ತರ ಅಭಯ ಪ್ರದಾನ. ನಂಬಿದ ಭಕ್ತರ ಅಭಯ ಪ್ರದಾನ. ಸಿಂಧು ಶಯನ ಅರವಿಂದ ನಯನ ಪೊರೆ. ಸಿಂಧು ಶಯನ ಅರವಿಂದ ನಯನ ಪೊರೆ. ಸದಾ ನಿನ್ನ ಅಭಯಂ ನಿರಂತರ ಪೊರೆ ಜಗತಿ ವಾಸುದೇವಂ. ಸದಾ ನಿನ್ನ ಅಭಯೋ. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಪಾರ್ಥ, ಇನ್ನೆಲ್ಲಿಯೂ ನಿನ್ನ ಪ್ರಾಣಸಕ. ಏಕೆ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ಯಕಿ? ನನಗೆ ಅದನ್ನು ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಮೊದಲೇ ದ್ವಾರಕೆಯಲ್ಲಿ ಬಂದಿರುವನು. ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ
ಅದು ನಮಗೆ ಸಂತೋಷದ ವಿಷಯವೇ ಅಲ್ಲದೆ ನಾನು ಮತ್ತು ನನ್ನ 4 ಸಹೋದರರು ಹಾಗೂ ಪಾಂಚಾಲಿಯ ಸಹಿತ ಚಿರದಿನದ ಸಲುವಾಗಿ ಮತ್ತೆ ವನವಾಸಕ್ಕೆ ತೆರಳುವವು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲಿರಲಿ. ನಾನಿನ್ನು ಹೋಗಿ ಬರುವೆನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕಿಗೆ ಪ್ರಯಾಣ ಮಾಡಿದೆ ಎಂಬುದನ್ನು ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆ. ಅಣ್ಣ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕಡೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದಲ್ಲದೆ ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರೆ ಹಲವು ಮಂದಿ ರಾಜರ ಸಹಾಯ ದೊರಕುವುದು. ನಾನು ಈ ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನ ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ, ಯಾವ ಸ್ಥಳದಲ್ಲಾದರೂ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಅರ್ಜುನ, ಸಿಕ್ಕಿಬಿದ್ದನೆ? ಅಣ್ಣ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿತಿರುವುದೆಂಬುದನ್ನು ನಾನು ಮರೆತಿಲ್ಲ, ನೀನು ಸಹ ಮರೆಯಬೇಡ. ಏ ಜನಾರ್ದನ, ಶ್ರೀ ದೇವಕೀ ಸುತಂ ಮಹಿಮಾ ಮುದಂ ಘನ ಮಹಿಮಾ ಕೃಷ್ಣ ಶ್ರೀ ಹರಿನಾರಾಯಣೋ ಶ್ರೀರಸಾಗರ ಶಯನೋ ರಮಾ ಕಾಂತೋ ಶ್ರೀ ವಾಸುದೇವೋ ಭಕ್ತಜನ ಪರಿಪಾಲನಂ ಜಾಗರಿಕೋ ನಮೋ ಕೇಶವ ಅಂಧಕಾರ ಅರಿಸಿ ನಿನ್ನ ಸುಂದರವದನವ ತೋರೋ ಹರಿ. ಅಂಧಕಾರ ಅರಿಸಿ ನಿನ್ನ ಸುಂದರವದನವ ತೋರೋ ಹರಿ. ಅಂಧಕಾರ ಅರಿಸಿ ಸಿಂಧು ಶಯನ ನಿನ್ನ ಮಂದಹಾಸವ ಬೀರೋ ಪುರಹರಿ. ಪರಮಾತ್ಮ, ಸಿಂಧು ಶಯನ ನಿನ್ನ ಮಂದಹಾಸವ ಬೀರೋ ಪುರಹರಿ. ಅಂಧಕಾರ ಅರಿಸಿ ನಿನ್ನ ಸುಂದರವದನವ ತೋರೋ ಹರಿ. ಅಂಧಕಾರ ಅರಿಸಿ ಶೌರ್ಯ ಹರಿ ಸರ್ವದಾ ಭಕ್ತರ ಮೊರೆ ಆಲಿಸಿ. ಶೌರ್ಯ ಹರಿ ಸರ್ವದಾ ಭಕ್ತರ ಮೊರೆ ಆಲಿಸಿ. ಮೌನವ ತೋರೆದು ಮಾನವ ಜೀವನ. ಪರಮಾತ್ಮ, ಮೌನವ
ಜನಾರ್ದನ, ಜಾಗರೀಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಏಳು ಏಳು ಚಕ್ರಪಾಣಿ, ಈ ಮೂರು ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಯಾರು? ಧನಂಜಯ. ಪರಮಾತ್ಮ, ಕುಶಲವೇ? ಚೇಚೆ, ಈ ಚರಣದಡಿಯಲ್ಲಿ ಕುಳಿತ ಪಾರ್ಥ, ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ಧನ್ಯನಾದೇ ದೇವ. ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ವಾಸುದೇವ. ಯಾರು? ಓ, ದುರ್ಯೋಧನ. ಕುರುಚಕ್ರೇಶ್ವರ. ಓಹೋ, ಕುರುಚಕ್ರೇಶ್ವರ. ಯಾವಾಗ ಬಂದಿರಿ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಗಳಾದ ನೀವು ನನ್ನ ಸಮಯವನ್ನು ನಿಲ್ಲಿಸುವಂತಾಯ್ತಲ್ಲ ಭಾವ. ಭಾವ, ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣಮಿತ್ರ ಅರ್ಜುನನು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೆ ನಿಲ್ಲ ಭಾವ, ನೀನು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದು ಹಾಗಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ. ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ ಬರದಿ ಸಾಗಿಪುದೈ. ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ, ಸಂತಸದಿ ಬರುವುದೈ ಮಾಧವ. ಪಾಂಡವರಿಗೂ ನಮಗೂ ಭೋರ್ಗರವ ಕಾಳಿಗೆಚ್ಚಿನಂತೆ ಯುದ್ಧವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದೆ. ಏನು ಯುದ್ಧವೇ? ಬೇಡ ಭಾವ, ಬೇಡ. ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರ ನೀ ಬಲ್ಲೆಯ ಇಹಲೋಕ ರಾಜರ ವಿಧವನ್ನ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಶಯ ಸಂತಾಪ
ಧರ್ಮಪತ್ನಿಯರಾದ ನೀವು ಕೇವಲ ಈ ನೆಲದಾಸೆಗಾಗಿ ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಇದೆ. ಈ ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದ್ಯಾ ನಿಮ್ಮನ್ನಾಡುತ್ತಿರುವ ಮಾತುಗಳನ್ನು? ಹಾಗಾದರೆ ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಮಾಡಲೇಬೇಕು. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸರಿಸಮಾನ ಬಂಧು. ಆದರೆ ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲನೆ ಮಾಡಿದಂತಾಗುವುದು. ಕೃಷ್ಣ, ದುರ್ಯೋಧನ, ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲೂ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡ ಮಾತ್ರಕ್ಕೆ ಪಾರ್ಥನಾದವನು ನಿನಗಿಂತ ಚಿಕ್ಕವನು ಇರಬಹುದು. ತನಗೆ ಬೇಕಾದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಕೃಷ್ಣ, ಹಾಗೆಂದು ದುಡುಕುವುದು ಬೇಡ. ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಅರ್ಜುನ, ಪರಮಾತ್ಮ, ಈಗ ಕೇಳಿದೆ. ಅಪ್ರಥಮ ವೀರಭದ್ರರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನಾದ ನಾನು ಮತ್ತೊಂದು ಕಡೆ. ನಿನಗೆ ಇವೆರಡರಲ್ಲಿ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು. ಯುದ್ಧ ವಿಮುಖನು, ನಿರಾಯುಧನು, ನಿರಸ್ತ್ರನು, ಈತನನ್ನು ಯುದ್ಧ ರಂಗದಲ್ಲಿ ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ಗುರುದೇವ ಬಲರಾಮ ಸಹಿತ ನಿನ್ನ ಅಕ್ಷೋಹಿಣಿ ಸೈನ್ಯವು ಬೇಕು ನನಗೆ. ಭಲೆ ಭಲೆ ಭಲೆ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಿಲ್ಲಿಸದಂತೆ ಆಗಲಿ. ನಡೆಯ ಬಾಬಾ. ಆಗಲಿ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೆ. ಮೃತ್ಯು ತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ. ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ. ರಣದೋಳ್ ಆಯುಧವಂ ಧರಿಸದಿರೇ. ಕೃಷ್ಣ, ರಣದೋಳ್ ಆಯುಧವಂ ಧರಿಸದಿರೇ. ಪಾಂಡವರ ಅದೆಂತು ಪಾಲಿಪೆಯೋ. ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೋ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ ಕೃಷ್ಣ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಇನ್ನು ನೀವೇ ಬೇರೆ, ನಾನೇ ಬೇರೆ, ಆದರೂ ಬದುಕವಿಲ್ಲ ಕೃಷ್ಣ. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಅದು ಮುಂದೆ ತಾನೇ ತಿಳಿಯುವುದು.
ಎಡೆ ಬಾಬಾ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಮತ್ತೆ ನನ್ನ ನಿನ್ನ ಮಿಲನ ಸಮರಾಂಗಣದಲ್ಲಿ ಆಗ ತೋರುವೆ ಆ ನಿನ್ನ ಪಾಂಡವರ 7 ಹಚ್ಚೋಹಿಳಿ ಸೈನ್ಯದ ಬಲಾಬಲವನ್ನ. ಎಡೆ ಬಾಬಾ, ಸೈನ್ಯಕ್ಕೆ ಆಜ್ಞೆ ಹಾಯಲಿ. ಎಡೆ ಬಾಬಾ, ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿಶ್ರೇಷ್ಠನು, ನನ್ನ ಪ್ರಾಣಸಖನೂ ಆದ ಶ್ರೀ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ವಿಜಯಲಕ್ಷ್ಮಿಯನ್ನು ನನ್ನ ಕೈ ಸೇರಿದಂತೆಯೇ ಸರಿ, ನನ್ನ ಈ ದ್ವಾರಕಿ ಯಾತ್ರೆಯು ಸಫಲವಾಯಿತು. ನಿಗಮ ಜಾಲಗದಿತ ದೇವ ನೀತಿಯುತ ನಿಖಿಲ ಲೋಕ ವಿನುತ ದೇವ. ನಿಗಮ ಜಾಲಗದಿತ ದೇವ ನೀತಿಯುತ ನಿಖಿಲ ಲೋಕ ವಿನುತ ದೇವ. ನಿಗಮ ಜಾಲಗದಿತ ಅನಾಥ ಜನ ಮಂದಾರ ಪರಿಪಾಲ ಗೋಪಿಲೋಲ. ಅನಾಥ ಜನ ಮಂದಾರ ಪರಿಪಾಲ ಗೋಪಿಲೋಲ. ಲೀಲಾ ಜಾಲ ವೇದೋದಾರ ಲೀಲಾ ಜಾಲ ವೇದೋದಾರ ಲೀಲಾ ಜಾಲ ವೇದೋದಾರ ಮಾಯಾ ರೂಪ ಮಹಿಮಾಕಾರ. ಲೀಲಾ ಜಾಲ ವೇದೋದಾರ ಮಾಯಾ ರೂಪ ಮಹಿಮಾಕಾರನೆ. ನಿಗಮ ಜಾಲ ಗದಿತ ದೇವ ನೀತಿಯುತ ನಿಖಿಲ ಲೋಕ ವಿನುತ ದೇವ. ನಿಗಮ ಜಾಲ ಗದಿತ ಅನಾಥ ಜನ ಮಂದಾರ ಪರಿಪಾಲ ಗೋಪಿಲೋಲ. ಅನಾಥ ಜನ ಮಂದಾರ ಪರಿಪಾಲ ಗೋಪಿಲೋಲ. ಲೀಲಾ ಜಾಲ ವೇದೋದಾರ ಲೀಲಾ ಜಾಲ ವೇದೋದಾರ ಲೀಲಾ ಜಾಲ ವೇದೋದಾರ ಮಾಯಾ ರೂಪ ಮಹಿಮಾಕಾರ. ಲೀಲಾ ಜಾಲ ವೇದೋದಾರ ಮಾಯಾ ರೂಪ ಮಹಿಮಾಕಾರನೆ. ನಿಗಮ ಜಾಲ ಗದಿತ ದೇವ ನೀತಿಯುತ ನಿಖಿಲ ಲೋಕ ವಿನುತ ದೇವ. ನಿಗಮ ಜಾಲ ಗದಿತ ನಿತ್ಯ ಸುಖವ ನೀಡು ದೇವ. ನಿತ್ಯ ಸುಖವ ನೀಡು ದೇವ. ನೀನೆ ಭೋಗ ಭಾಗ್ಯವೀವತಾವ. ನೀನೆ ಭೋಗ ಭಾಗ್ಯವೀವತಾವ. ಭಾವದ ಪ್ರಭು ದಿವ್ಯ ಭಾವ. ಕೃಷ್ಣ 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 ಭಾವಜ ಪ್ರಭು ದಿವ್ಯ ಭಾವ. ಭಾವಜ ಪ್ರಭು ದಿವ್ಯ ಭಾವ. ಭಕ್ತ ಜನೋದಾರಿ ಬಹು ಶೋಕದಾರಿ. ಭಕ್ತ ಜನೋದ್ವಾರಿ ಬಹು ಶೋಕದಾರಿ. ಯಾಗವೇಂದ್ರ ಮುನಿ ಮನೋಜ್ಞ ಗಿರಿಧರ ಸದಮಲ ಸುಖಕರ ಸುಮಲ ಚರಿತ. ಯಾಗವೇಂದ್ರ ಮುನಿ ಮನೋಜ್ಞ ಗಿರಿಧರ ಸದಮಲ ಸುಖಕರ ಸುಮಲ ಚರಿತ. ಚರಣ ಒಳಿತರುಣ ಭರಣ ಭವಾರಣ ನಿಪುಣ. ಚರಣ ಒಳಿತರುಣ ಭರಣ
ಪವಾರಣ ನಿಪುಣ ಚರಣಾವಳಿ ತರುಣ ಭರಣ ಪವಾರಣ ವರ ನಿಪುಣ ಚರಣಾವಳಿ ತರುಣ ಭರಣ ಪವಾರಣ ವರ ನಿಪುಣ ನಿಗಮ ಜಾಲ ಗದಿತ ದೇವ ಪ್ರೀತಿಯುತ ನಿಖಿಲ ಲೋಕ ವಿನುತ ದೇವ ನಿಗಮ ಜಾಲ ಗದಿತ. ಅರ್ಜುನ ಅರ್ಜುನ ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ ಪಾರ್ಥ. ಸ್ವಹಸ್ತದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ಓರೆನ್ನಾಶಿಸುವ ಮಂದಮತಿಗಳಂತೆ ಮುಂದೆ ರಣಧುರಂಧರಾಗಿ ಮರೆಯುವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನಾದ ನನ್ನನ್ನು ಕಟ್ಟಿಕೊಂಡು ಕೆಟ್ಟೆಯಲ್ಲ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ದೇವ. ಕೃಷ್ಣ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವು ನೇಮಿಸು. ಈ ನಿನ್ನ ವರದಾಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನೇಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ಹೇಗೆ ನೆಲೆಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ವಿಜಯ ನಾನರಿಯಲೇ ನಿನ್ನ ಶೌರ್ಯ. ವಿಜಯ ನಾನರಿಯಲೇ ನಿನ್ನ ಶೌರ್ಯ. ನುಡಿದ ನುಡಿಯ ಹರಿಯನೇ ನಿನ್ನ ವೀರ ಪ್ರಭಾವನುನ, ಹರಿಯನೇ ನಿನ್ನ ವೀರ ಪ್ರಭಾವನುನ ಸಾಧಿಸು ಸಾಮರ್ಥ್ಯದಿ ಸಮರವಾ. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಹೊದ್ದಾಡುತ್ತಿರುವೆಲ್ಲ, ಅಂತಹ ದೈವತ್ಯದ ಮಹಿಮೆ ನನ್ನಲ್ಲೇನಿದೆ ಪಾರ್ಥ. ಪರಮಾತ್ಮ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲವೇಕೆ? ಮಾಧವ ನಿರ್ಣಯ ದಯದಿ, ಮಾಧವ ನಿರ್ಣಯ ದಯದಿ, ಭಯವಿಲ್ಲದೆ ಜಗದಿ ಬಂದುವೆ ನಾದಯವ, ಭಯವಿಲ್ಲದೆ ಜಗದಿ ಮುರಹರಿ ನಿರ್ಣಯ ಒಲುಮೆಯ ಬಲದೆ. ಮುರಹರಿ ನಿರ್ಣಯ ಒಲುಮೆಯ ಬಲದೆ, ಮಾಧವ ನಿರ್ಣಯ ದಯದಿ, ಗಡದಿರು ಜೋಗೆ ಕಡುದಿರಲಿ
ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವನ ಮಾಧವ ನಿರ್ಣಯದಯದಿ. ಅರ್ಜುನ ಮನದನು ಮಾನವ ಅರ್ಜುನ ಸಾಧಿಸು ಕಾರ್ಯವ ಭಯವಿದೆ, ಸಾಧಿಸು ಕಾರ್ಯ ಭಯವಿದೆ, ಜಯ ಜಯ ಕಾತುರವೇ ಜಯ. ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಹೊದ್ದಾಡುತ್ತಿರುವೆಲ್ಲ, ಅಂತಹ ದೈವತ್ವ ಮಹಿಮೆ ನನ್ನಲ್ಲಿದೆ ಪಾರ್ಥ. ಚೆಲುವಿನ ತಾರೆ ಒಲವಿನ ಧಾರೆ ಬಾಮು ಬಾರೆ ಒಲವನು ಧಾರೆ
ರುಕ್ಮಿಣಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಎಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ, ಸರ್ವಶಾಂತಿ ಘಾತನಾಥ ಲೋಕ ಪೂಜಿತ ಲೋಕ ಪೂಜಿತ ನಾಮವೆಂದು ವಿಫಲ
ಅಧರ್ಮದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲಿಕ್ಕೆ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನ ಅಳುವೆ, ನೂತನದ ಆವಿಷ್ಕಾರ, ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ಸುಸರ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜ್ಯನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಪ್ರಾಣೇಶ್ವರ, ರುಕ್ಮಿಣಿ, ನಿನ್ನ ಸ್ಪರ್ಶವು ಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಪ್ರಭು? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸುವ ಹೊರತಾಗಿ ಮತ್ಯಾವ ಉಪಾಯ ಪ್ರಿಯತಮೆ. ಆರ್ಯವರ್ತಕ್ಕೀಗ ಇಂತಹ ದುರಾವಸ್ಥೆ ಉಂಟಾಗಿದೆ. ಅಭಿಮಾನ ಸೂರ್ಯನಿಂದ ಪ್ರಮರ್ತರಾದ ಕ್ಷತ್ರಿಯ ನಾಡಿಗಳಲ್ಲಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಾಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ರುಕ್ಮಿಣಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸು. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಪ್ರಭು. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವೆ. ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ರುಕ್ಮಿಣಿ. ಆವುದಿ ಮಹಾಬಂಧನ ಜೀವನ, ಆವುದಿ